ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದ ರಹಸ್ಯ ಪುಟಗಳು ಈಗ ಒಂದೊಂದಾಗಿ ತೆರೆದುಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಜೀವನಕ್ಕೆ ಬಂಗಾರದಂಥ ವ್ಯಕ್ತಿಯೊಬ್ಬರ ಆಗಮನ ಆಗುವ ಸೂಚನೆಗಳು ಕಾಣಿಸ್ತಾ ಇವೆ. ಎಲ್ಲರೂ ಕೂಡ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕುಂಭರಾಶಿಯವರೇ, ನೀವು ಶನಿ ಗ್ರಹದ ಪ್ರಭಾವ ಹೊಂದಿರುವವರು. ನಿಮ್ಮಲ್ಲಿ ವಿಭಿನ್ನವಾಗಿ ಯೋಚಿಸುವ ಗುಣ, ಸ್ವತಂತ್ರ ಮನೋಭಾವ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮದೇ ಆದ ದಾರಿಯನ್ನು ಹುಡುಕುವ ಸಾಮರ್ಥ್ಯ ಇದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಬದಲಾವಣೆ ಆಗಲಿದೆ ಎಂಬ ಭಾವನೆ ನಿಮಗೆ ಬಂದಿರಬಹುದು. ನಿಮ್ಮ ಅಂತರಾತ್ಮ ಮುಚ್ಚಿ ಹೋಗಿದ್ದ ಒಂದು ವಿಚಾರ ಈಗ ನಿಧಾನವಾಗಿ ಹೊರಬರುವ ಸಮಯ ಹತ್ತಿರ ಆಗ್ತಾ ಇದೆ. ವಿಶೇಷವಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಆ ವ್ಯಕ್ತಿಯ ಆಗಮನ ಕೇವಲ ಆಕಸ್ಮಿಕ ಭೇಟಿಯಾಗಿರೋದಿಲ್ಲ. ನೀವು ಕಳೆದುಕೊಂಡಿದ್ದ ಅವಕಾಶ, ಸಂತೋಷ ಅಥವಾ ಆತ್ಮವಿಶ್ವಾಸವನ್ನು ಮತ್ತೆ ಮರಳಿ ಪಡೆಯೋದಕ್ಕೆ ಆ ವ್ಯಕ್ತಿ ಕಾರಣ ಆಗಬಹುದು. ನೀವು ಸಾಮಾನ್ಯವಾಗಿ ಯಾರನ್ನು ಕೂಡ ಬೇಗನೆ ನಂಬೋದಿಲ್ಲ, ಆದರೆ ಈ ವ್ಯಕ್ತಿಯ ಮಾತು ಮತ್ತು ನಿಮ್ಮ ಬಗ್ಗೆ ತೋರಿಸುವ ಕಾಳಜಿ ನಿಮ್ಮ ಮನಸ್ಸಿನಲ್ಲಿ ವಿಶೇಷವಾದ ಸ್ಥಾನ ಪಡೆಯಬಹುದು. ಆ ವ್ಯಕ್ತಿ ನಿಮ್ಮನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಗಮನಿಸ್ತಾ ಇರ್ಬೋದು, ಅಥವಾ ನಿಮ್ಮ ಕೆಲಸ, ವ್ಯವಹಾರ ಅಥವಾ ಪರಿಚಯದ ವಲಯದ ಮೂಲಕ ನಿಮ್ಮ ಬಗ್ಗೆ ತಿಳಿದುಕೊಂಡಿರಬಹುದು. ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುವ ಸಾಧ್ಯತೆ ಇದೆ. ಇಂದಿನ ಕೆಲವು ದಿನಗಳಲ್ಲಿ ಅಪರಿಚಿತ ಸಂಖ್ಯೆಯಿಂದ ಕರೆ ಬರೋದು, ಅನಿರೀಕ್ಷಿತ ಸಂದೇಶ ಬರೋದು ಅಥವಾ ಬಹಳ ದಿನಗಳಿಂದ ಸಂಪರ್ಕದಲ್ಲಿ ಇಲ್ಲದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮ ಮುಂದೆ ಬರೋದು ಸಂಭವಿಸ್ಬೋದು. ಆ ಸಮಯದಲ್ಲಿ ಅದನ್ನು ಸಾಮಾನ್ಯ ಘಟನೆ ಅಂತ ಅಂದ್ಕೊಳ್ಬೇಡಿ. ಅದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಒಂದು ಸಂಕೇತ ಆಗಿರ್ಬೋದು. ನೀವು ಕಳೆದುಕೊಂಡಿದ್ದ ಯಾವುದಾದ್ರೂ ವಸ್ತು, ಹಣ, ವ್ಯಕ್ತಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಮಾಹಿತಿ ಕೂಡ ನಿಮಗೆ ದೊರೆಯಬಹುದು. ಇನ್ನು ವೃತ್ತಿ ಮತ್ತು ಆರ್ಥಿಕ ವಿಚಾರಕ್ಕೆ ಬಂದರೆ, ಕುಂಭರಾಶಿಯವರಿಗೆ ನಿಧಾನವಾಗಿ ಉತ್ತಮ ಸಮಯ ಆರಂಭವಾಗ್ತಾ ಇದೆ. ನೀವು ಹಿಂದೆ ಮಾಡಿದ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಮಯ ಸಾಧ್ಯತೆ ಕೂಡ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವವರು ಹೆಚ್ಚಾಗ್ತಾರೆ. ನಿಮ್ಮನ್ನು ಹಿಂದೆ ತಡೆಯೋದಕ್ಕೆ ಪ್ರಯತ್ನ ಮಾಡುತ್ತಿದ್ದವರ ಪ್ರಭಾವ ಕಡಿಮೆಯಾಗುತ್ತೆ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡುತ್ತೆ. ಹಣಕಾಸಿನ ಹರಿವು ಸುಧಾರಿಸಬಹುದು. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಹೊಸ ಆದಾಯದ ಮಾರ್ಗವೊಂದು ನಿಮ್ಮ ಮುಂದೆ ತೆರೆಯಬಹುದು. ವ್ಯವಹಾರ ಮಾಡ್ತಿರುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಅವಕಾಶಗಳು ಸಿಗಬಹುದು. ಮನೆ, ಭೂಮಿ ಅಥವಾ ಆಸ್ತಿ ವಿಚಾರದಲ್ಲೂ ಕೂಡ ಅನುಕೂಲಕರ ಬೆಳವಣಿಗೆ ಕಾಣಬಹುದು. ಆದರೆ ಹಣದ ವಿಚಾರದಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸರಿಯಾದ ಮಾಹಿತಿ ಪಡೆದು ಮುಂದುವರಿಯಿರಿ. ನಿಮ್ಮ ಜೀವನಕ್ಕೆ ಬರುವ ಆ ಬಂಗಾರದಂಥ ವ್ಯಕ್ತಿಯ ಸಲಹೆ ನಿಮ್ಮ ಆರ್ಥಿಕ ಅಥವಾ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ತೋರಿಸಬಹುದು. ಅವರ ಒಂದು ಮಾತು ನಿಮ್ಮಲ್ಲಿ ಹೊಸ ಯೋಚನೆಯನ್ನು ಹುಟ್ಟು ಹಾಕಬಹುದು. ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಬದಲಾವಣೆ ಈಗ ನಿಧಾನವಾಗಿ ನಿಮ್ಮ ಕಣ್ಣ ಮುಂದೆ ನಡೆಯೋದಕ್ಕೆ ಆರಂಭವಾಗುತ್ತೆ. ಕುಂಭರಾಶಿಯವರೇ, ನೀವು ಒಂಟಿಯಾಗಿ ಎಲ್ಲವನ್ನು ಕೂಡ ಎದುರಿಸಬೇಕಂತ ಯೋಚಿಸಬೇಡಿ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯ ಸಹಾಯ ನಿಮ್ಮ ಜೀವನವನ್ನು ಇನ್ನಷ್ಟು ಸುಂದರಗೊಳಿಸಬಹುದು. ಇನ್ನು ಪ್ರೀತಿ ಮತ್ತು ಸಂಸಾರಕ್ಕಿಂತ ಆ ವಿಚಾರಕ್ಕೆ ಬಂದರೆ, ಕುಂಭರಾಶಿಯವರ ಜೀವನದಲ್ಲಿ ಭಾವನಾತ್ಮಕ ಬದಲಾವಣೆಗಳು ಸಂಭವಿಸಬಹುದು. ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಉಳಿದಿರುವ ವ್ಯಕ್ತಿಯೊಬ್ಬರ ಬಗ್ಗೆ ಮತ್ತೆ ಮಾತುಕತೆ ನಡೆಯಬಹುದು. ಪ್ರೀತಿಯಲ್ಲಿ ಯಾವುದಾದ್ರೂ ತಪ್ಪು ತಿಳುವಳಿಕೆ ಅಥವಾ ಸಂಘರ್ಷ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶ ಸಿಗಬಹುದು. ಒಂಟಿಯಾಗಿರುವವರಿಗೆ ವಿಶೇಷ ವ್ಯಕ್ತಿಯ ಪರಿಚಯ ಆಗುವ ಸಾಧ್ಯತೆ ಕೂಡ ಇದೆ. ಮೊದಲ ಭೇಟಿಯಲ್ಲೇ ಎಲ್ಲವೂ ಕೂಡ ಸ್ಪಷ್ಟವಾಗದೇ ಇರಬಹುದು, ಆದರೆ ಸಮಯ ಕಳೆದಂತೆ ಆ ವ್ಯಕ್ತಿಯ ನಿಜವಾದ ಕಾಳಜಿ ನಿಮಗೆ ಅರ್ಥವಾಗುತ್ತೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಇದ್ದ ಕೆಲವು ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆ ಆಗ್ಬೋದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ತಂದೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ. ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯದ ಮಾತುಗಳು ನಡೆಯಬಹುದು. ಬಹಳ ದಿನಗಳಿಂದ ಮುಂದೂಡಲ್ಪಟ್ಟಿದ್ದ ಒಂದು ಕೆಲಸ ಕುಟುಂಬದ ಸಹಕಾರದಿಂದ ಪೂರ್ಣಗೊಳ್ಳಬಹುದು. ನಿಮ್ಮ ಮನೆಯ ವಾತಾವರಣದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗೋದಕ್ಕೆ ಪ್ರತಿದಿನ ದೇವರನ್ನು ಸ್ಮರಿಸಿ. ಆರೋಗ್ಯದ ವಿಚಾರದಲ್ಲಿ ಕುಂಭರಾಶಿಯವರು ತಮ್ಮ ದೇಹದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು. ಅತಿಯಾದ ಕೆಲಸ, ನಿದ್ದೆಯ ಕೊರತೆ ಮತ್ತು ಮಾನಸಿಕ ಒತ್ತಡದಿಂದ ದಣಿವು ಉಂಟಾಗ್ಬೋದು. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮತ್ತು ಮಾನಸಿಕ ಒತ್ತಡದಿಂದ ದಣಿವು ಅನ್ನೋದು ಉಂಟಾಗ್ಬೋದು. ಪ್ರತಿದಿನ ಧ್ಯಾನ ಮಾಡಿ, ಸಾಕಷ್ಟು ನೀರು ಕುಡೀರಿ ಮತ್ತು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯಿರಿ. ನಿಮ್ಮ ಮನಸ್ಸಲ್ಲಿ 1000 ವಿಚಾರಗಳನ್ನು ಇಟ್ಕೊಂಡು
ಕುಳಿತುಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮಿಂದ ಬದಲಾಗೋದಕ್ಕೆ ಸಾಧ್ಯವಾಗದ ವಿಷಯಗಳನ್ನು ಹೆಚ್ಚು ಯೋಚಿಸುವ ಅಗತ್ಯವಿಲ್ಲ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ನಂಬಿ. ಕೆಲವೊಮ್ಮೆ ನಿಮ್ಮ ಮನಸ್ಸು ನೀಡುವ ಸಣ್ಣ ಸೂಚನೆಯೇ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕರೆದೊಯ್ಯಬಹುದು. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ನಿಧಾನವಾಗಿ ಬರುತ್ತೆ. ಆದರೆ ಒಮ್ಮೆ ಬದಲಾವಣೆ ಆರಂಭ ಆಯಿತು ಅಂದರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ಈಗ ನಿಮ್ಮ ಜೀವನಕ್ಕೆ ಬರುವ ಆ ಬಂಗಾರದಂಥ ವ್ಯಕ್ತಿ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸವನ್ನು ಮೂಡಿಸುವ ಸಾಧ್ಯತೆ ಇದೆ. ಅವರ ಒಂದು ಮಾತು, ಒಂದು ಪರಿಚಯ ಅಥವಾ ಒಂದು ಸಣ್ಣ ಸಹಾಯ ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಅವಕಾಶಕ್ಕೆ ಕಾರಣ ಆಗ್ಬೋದು. ಆದರೆ ಯಾರೇ ನಿಮ್ಮ ಜೀವನಕ್ಕೆ ಬಂದರೂ ಕೂಡ ನಿಮ್ಮ ವಿವೇಕವನ್ನು ಬಿಟ್ಟು ಅವರನ್ನು ಸಂಪೂರ್ಣವಾಗಿ ಅವಲಂಬಿಸಬೇಡಿ. ಒಳ್ಳೆಯ ವ್ಯಕ್ತಿಯನ್ನು ಗೌರವಿಸಿ, ಆದರೆ ನಿಮ್ಮ ನಿರ್ಧಾರವನ್ನು ನೀವು ಸ್ವತಃ ತೆಗೆದುಕೊಳ್ಳಿ. ನಿಮ್ಮ ರಹಸ್ಯಗಳು ನಿಮ್ಮ ಶಕ್ತಿಯಾಗಿರಲಿ, ದೌರ್ಬಲ್ಯ ಆಗಬಾರ್ದು. ಹಿಂದೆ ನಡೆದ ಘಟನೆಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಹೊಸ ಅವಕಾಶಗಳು, ಹೊಸ ಸಂಬಂಧಗಳು ಮತ್ತು ಹೊಸ ಆರ್ಥಿಕ ಸಾಧ್ಯತೆಗಳು ನಿಮ್ಮ ಮುಂದೆ ಬರಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಷನು ಸುಖಿನೋ ಭವಂತು.